ವೀಕ್ಷಕರೇ, ಸಿಂಪಲ್ ಸ್ವಾದ ಅಡುಗೆಗೆ ಸ್ವಾಗತ. ಸಿಂಪಲ್ ಆಗಿ ಪನ್ನೀರ್ ಕರಿ ಮಾಡೋಣ. ಬೇಕಾಗುವ ಸಾಮಗ್ರಿ: 2 ದೊಡ್ಡ ಸೈಜ್ ಈರುಳ್ಳಿ ತುರಿದಿಟ್ಕೊಂಡಿದ್ದೀನಿ, ಅಥವಾ ನೀವು ಮಿಕ್ಸಿಲಿ ರುಬ್ಕೊಬೋದು. 2 ದೊಡ್ಡ ಸೈಜ್ ಟೊಮೆಟೊ ರುಬ್ಕೊಂಡಿದ್ದೀನಿ. ಮಿಲ್ಕ್ ಕ್ರೀಮು, ಖಾರ ಪುಡಿ, ಎಣ್ಣೆ, ಜೀರಿಗೆ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ. ಖಾರ ಪುಡಿ, ಧನಿಯಾ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಪನ್ನೀರು ನಿಮ್ಗೆ ಎಷ್ಟು ಬೇಕಷ್ಟು, ಚಕ್ಕೆ, ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪು ತೋರಿಸಿಲ್ಲ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಣಲಿಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದು ಎಣ್ಣೆ ಸ್ವಲ್ಪ ಕಾದ ಮೇಲೆ ಜೀರಿಗೆ ಹಾಕ್ಕೋಬೇಕು. ಈಗ ಎಣ್ಣೆ ಕಾದಿದೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಜೀರಿಗೆ ಸ್ವಲ್ಪ ಚಟಪಟ ಅಂತಿದ್ದಂಗೆ ಚಕ್ಕೆ ಲವಂಗ ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಕುಟ್ಟಿ ಬೇಕಾದರೂ ಹಾಕೋಬೋದು, ಹಾಗೆ ಬೇಕಾದರೂ ಹಾಕೋಬೋದು. ಹಾಗೆ ಹಾಕೊಳ್ಳೋದು ಏನಕ್ಕೆ ಅಂದರೆ ಬಾಯಿಗೆ ಕಾಣಿಸುತ್ತೆ, ಅವಾಗ ತೆಕ್ಕೊಂಬಿಡ್ಬೋದು, ಬಾಯಿಗೆ ಸಿಗೋದಿಲ್ಲ. ಅದು ಸ್ವಲ್ಪ ಬೇಯ್ತಿದ್ದಂಗೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಏನಕ್ಕೆ ಹಾಕ್ಕೊಳ್ಳೋದಂದರೆ ಈರುಳ್ಳಿ ಬೇಗ ಬೇಯುತ್ತೆ, ನೀರು ಬಿಡುತ್ತೆ ಬೇಗ. ಇವಾಗ ಈರುಳ್ಳಿ ಬೆಂದಿದೆ, ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಾವು ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಟೊಮೆಟೊ 2 ಬೇಗ ಬೇಯ್ಕೊಂಡ್ಬಿಡುತ್ತೆ. ನಂದು ಈರುಳ್ಳಿ ಸ್ವಲ್ಪ ಗಡ್ಡೆ ಇದೆ, ನೀವು ನುಣ್ಣಗೆ ಬೇಕಾದರೂ ರುಬ್ಕೋಬೋದು, ಹೆಚ್ಚಿ ಬೇಕಾದರೂ ಹಾಕ್ಕೋಬೋದು, ಅಥವಾ ಗ್ರೇಟ್ ಬೇಕಾದರೂ ಮಾಡ್ಬೋದು. ಟೈಮ್ ಇಲ್ಲದೆ ಇರೋದ್ರಿಂದ ಮಿಕ್ಸಿಲಿ ಹಾಕ್ಕೊಂಡ್ಬಿಡ್ಬೋದು. ಬೇಗ ಸಿಂಪಲ್ಲಾಗಿ ಮಾಡೋದ್ರಿಂದ ಬೇಗ ಮಾಡೋದಕ್ಕೆ ಮಿಕ್ಸಿಲಿ ಹಾಕ್ಕೊಂಡ್ಬಿಡೋದು. ಈಗ ಈರುಳ್ಳಿ ಟೊಮೆಟೊ ಬೇಯ್ತಾ ಇದೆ, ಇಲ್ಲೆಲ್ಲ ಸಿಡಿತಾ ಇದೆ, ನಿಮಗೆ ಗೊತ್ತಾಗತ್ತೆ. ಈಗ ಖಾರ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ ಒಂದು 5 ನಿಮಿಷ. ಸ್ವಲ್ಪ ಅದು ಎಣ್ಣೆ ಬಿಡಬೇಕು ಸೈಡ್ನಲ್ಲಿ, ಅಲ್ಲಿವರೆಗೂ ಮುಚ್ಚಿಟ್ಬಿಡೋಣ. ಈಗ ಒಂದು 5 ನಿಮಿಷ ಆಗಿದೆ, ಎಣ್ಣೆನೂ ಬಿಟ್ಟಿದೆ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ಎಣ್ಣೆ ಸೈಡಲ್ಲಿ ಇರೋದು. ಇವಾಗ ಪನ್ನೀರ್ ಹಾಕ್ತಾ ಇದ್ದೀನಿ. ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಮುಚ್ಚಿಡೋಣ. ಅದು ಪನ್ನೀರೆಲ್ಲ ಟೇಸ್ಟ್ ಹೀರ್ಕೋಬೇಕಲ್ಲ, ಸೊ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಈಗ ಪನ್ನೀರ್ ಹಾಕಿ ಇನ್ನೊಂದು 5 ನಿಮಿಷ ಆಗಿದೆ. ಈಗ ಗರಂ ಮಸಾಲ ಹಾಕ್ಬಿಟ್ಟು ಮೇಲೆ ಕ್ರೀಮ್ ಹಾಕ್ಬಿಟ್ರೆ ಆಯಿತು ನಮ್ಮ ಪನ್ನೀರ್ ಕರಿ. ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ. ಇದ್ರ ಮೇಲೆ ನೀವು ಬೇಕಿದ್ರೆ ಕೊತ್ತಂಬರಿ ಹಾಕ್ಕೋಬೋದು, ಅದು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೆ ನೀರೆಲ್ಲ ಏನೂ ಹಾಕಿಲ್ಲ, ಆ ರಿಚ್ನೆಸ್ ಹೋಗ್ಬಿಡುತ್ತೆ ನೀರು ಹಾಕಿದ್ರೆ. ಆ ಟೇಸ್ಟ್ ಇರೋದಿಲ್ಲ, ಅಷ್ಟು ಯಮ್ಮಿ ಟೇಸ್ಟ್ ಬರೋದಿಲ್ಲ, ಒಂಥರ ಬ್ಲಾಂಟ್ ಟೇಸ್ಟ್ ಬರುತ್ತೆ. ಪನ್ನೀರ್ ಮಸಾಲ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡಿ, ಚಪಾತಿ ಜೊತೆ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಥ್ಯಾಂಕ್ ಯು ಸೋ ಮಚ್.